ಬಂದರು ನಗರಿ ಮಂಗಳೂರು ಒಂದು ಕಡೆ ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ತಾ ಇದೆ. ಆದರೆ ಮತ್ತೊಂದು ಕಡೆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅನೇಕ ಅಧ್ವಾನಗಳು ನಗರದಲ್ಲಿ ನಡೀತಾ ಇದ್ದು ಸಮಸ್ಯೆಗಳು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ ಹೊರತು ಬಗೆಹರಿಯುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಜೊತೆಗೆ ನಗರದ ಫುಟ್ಪಾತ್ಗಳನ್ನು ವಾಹನ ಸವಾರರು ಆಕ್ರಮಿಸಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಕೇಂದ್ರ ಸರ್ಕಾರ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಜಂಟಿ ಸಹಯೋಗದಲ್ಲಿ ಮಂಗಳೂರು ನಗರದ ಸುಂದರೀಕರಣ ನಡೀತಾ ಇದ್ದು ನಗರವನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ರೂಪಿಸುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅನ್ಪ್ಲಾನ್ಡ್ ಸಿಟಿಯಾಗಿರುವ ಮಂಗಳೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ನಿತ್ಯ ನಿರಂತರ, ಜೊತೆಗೆ ವಾಹನ ದಟ್ಟಣೆ ಕೂಡ ಜಾಸ್ತಿ ಆಗ್ತಾ ಇದೆ. ವಾಹನಗಳ ಸರಾಗ ಓಡಾಟಕ್ಕೆ ನಗರದ ಪ್ರಮುಖ ರಸ್ತೆಗಳ ಅಗಲೀಕರಣ ಕಾರ್ಯ ನಡೀತಾ ಇದೆ. ಆದರೆ ಪಾದಾಚಾರಿಗಳು ಮಾತ್ರ ಜೀವ ಕೈಯಲ್ಲಿ ಇಟ್ಟು ಫುಟ್ಪಾತ್ಗಳಲ್ಲಿ ನಡೆದಾಡಬೇಕಾದಂತಹ ಪರಿಸ್ಥಿತಿ ಮಂಗಳೂರಿನಲ್ಲಿ ನಿತ್ಯ ನಿರಂತರ. ನಗರದ ಪ್ರಮುಖ ರಸ್ತೆ ಎಂಜಿ ರೋಡ್, ಬಳ್ಳಲ್ ಬಾಗ್, ಕದ್ರಿ, ಮಲ್ಲಿಕಟ್ಟೆಗಳಲ್ಲಿ ಇರುವಂತಹ ಫುಟ್ಪಾತ್ಗಳನ್ನು ದ್ವಿಚಕ್ರ ವಾಹನ ಸವಾರರು, ಕಾರು ಸವಾರರು ಆಕ್ರಮಿಸಿಕೊಂಡು ಓಡಾಡ್ತಾ ಇದ್ದಾರೆ. ಜೊತೆಗೆ ಗೇಲ್ ಇಂಡಿಯಾದ ಗ್ಯಾಸ್ ಪೈಪ್ಗಳು ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡಿವೆ. ಈ ಬಗ್ಗೆ ಸಾರ್ವಜನಿಕ ವಲಯದಿಂದ ಆಕ್ರೋಶ ವ್ಯಕ್ತವಾಗಿದೆ. ಯಾವುದೇ ರಾಜ್ಯ, ದೇಶ, ನಗರದಲ್ಲಿ ಇಡೀ ಪಾದಚಾರಿಗಳಿಗೆ ಆದ್ಯತೆ ಕೊಡುವುದು ನಗರ ಪಾಲಿಕೆ ಅಥವಾ ರಾಜ್ಯ ಸರ್ಕಾರದ ಕರ್ತವ್ಯ. ಇದು ನಾಗರಿಕರ ಒಂದು ಹಕ್ಕು ಸಹ. ಯಾಕಂದರೆ ರಸ್ತೆಯಲ್ಲಿ ವಾಹನ ಹೋಗಲಿಕ್ಕೆ ಯಾವ ಥರ ಹಕ್ಕಿದ್ದಾಗೆ ಪಾದಚಾರಿಗಳಿಗೆ ಫುಟ್ಪಾತ್ ಅಥವಾ ಪಾದಚಾರಿ ಮಾರ್ಗಗಳಲ್ಲಿ ಹೋಗುವಂಥ ಹಕ್ಕಿರುವುದು ನಮ್ಮ ಒಂದು ಆದ್ಯತೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಫುಟ್ಪಾತ್ನಲ್ಲಿ ಇತ್ತೀಚೆಗೆ 1 ವರ್ಷದಿಂದ ಗೇಲ್ ಗ್ಯಾಸಿನ ಪೈಪಿನವರು ಹಾಗೆ ಬಿಟ್ಟು ಹೋಗಿದ್ದಾರೆ. ಕೆಲವು ಕಡೆ ಹಾಗೆದು ಗುಂಡಿ ಮಾಡಿದ್ದಾರೆ. ಇನ್ನೊಂದು ಇತ್ತೀಚಿನ ಸಮಸ್ಯೆ ಅಂದರೆ, ಈ ಕೇಬಲ್ಗಳನ್ನು ಯಾವುದು ದೊಡ್ಡ ದೊಡ್ಡ ಕಂಪನಿಗಳ ಕೇಬಲ್ಗಳು ಸಹ ಸುತ್ತಿಕೊಂಡು ಪಾದಚಾರಿ ಫುಟ್ಪಾತಲ್ಲಿ ಇದೆ. ಇನ್ನೊಂದು ಇಲ್ಲಿ ಏನಾಗ್ತಾ ಇದೆ ಅಂದರೆ, ಫುಟ್ಪಾತ್ ಬರೆ ತುಂಬ ತಗ್ಗು ಮಾಡಿ ವಾಹನಗಳನ್ನು ಸಹ ಫುಟ್ಪಾತಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಮತ್ತೊಂದು ಸಮಸ್ಯೆ ಏನಂದರೆ, ಇಲ್ಲಿ ಬಾವಟಗುಡ್ಡೆಯಿಂದ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಈ 2 ವೀಲರ್ಗಳು ಫುಟ್ಪಾತನ್ನೇ ಮಾರ್ಗವನ್ನಾಗಿ ಮಾಡಿದ್ದಾರೆ. ಸೊ ಅದರ ಎಡ್ಜು ಒಂದು ಮಿನಿಮಮ್ ಈಗ ಒಂದು 3 ಇಂಚ್ ಇರೋ ಬದಲು ಒಂದು ಮಿನಿಮಮ್ ಒಂದು 8 ರಿಂದ 10 ಇಂಚ್ ಇದ್ದರೆ ಈ ಪಾದಚಾರಿ ಮಾರ್ಗದಲ್ಲಿ ವಾಹನಗಳು ಹೋಗೋದಕ್ಕೆ ಅಥವಾ ಪಾರ್ಕಿಂಗ್ ಮಾಡೋದಕ್ಕೆ ತಡೆಯಬಹುದು. ಇಲ್ಲಿ ಈ ಬಗ್ಗೆ ನಾವು ಒಂದು 6 ತಿಂಗಳು ಅಥವಾ 1 ವರ್ಷದಿಂದ ನಗರ ಪಾಲಿಕೆ ಆಯುಕ್ತರಿರ್ಬೋದು, ಮೇಯರ್ ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮನವಿ ಕೊಟ್ಟು ನಮಗೆ ಸಹ ಸುಸ್ತಾಗಿದೆ. ಬಟ್ ಈ ಬಗ್ಗೆ ಇನ್ನಾದರೂ ನಮ್ಮ ಆಡಳಿತ ಅದನ್ನು ಎಚ್ಚೆತ್ತುಕೊಂಡು ಪಾದಚಾರಿಗಳಿಗೆ ಫುಟ್ಪಾತಲ್ಲಿ ನಡೆಯಲು ಆದ್ಯತೆ ನೀಡಬೇಕಂತ ನಮ್ಮೊಂದು ಕೋರಿಕೆ. ಮಂಗಳೂರು ನಗರವನ್ನ ಸುಸಜ್ಜಿತ ಮತ್ತು ಮಾದರಿ ನಗರವನ್ನಾಗಿ ರೂಪಿಸಲು ಈಗಾಗಲೇ ಸ್ಮಾರ್ಟ್ ಕಂಟ್ರೋಲ್ ರೂಮ್ ಸ್ಥಾಪನೆಯಾಗಿ ಕಾರ್ಯಾರಂಭಗೊಂಡಿದೆ. ಆದರೆ ಜನ ನಿರ್ಭೀತಿಯಿಂದ ನಡೆದಾಡಬೇಕಾದಂತಹ ಫುಟ್ಪಾತ್ಗಳು ವಾಹನಗಳ ಪಾರ್ಕಿಂಗ್, ಬೈಕ್, ಸ್ಕೂಟರ್ಗಳ ಓಡಾಟಕ್ಕೆ ಅತಿಕ್ರಮಿಸಲಾಗಿದ್ದು, ಈ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಪಾದಚಾರಿಗಳು ನಿರ್ಭೀತಿಯಿಂದ ನಡೆದಾಡಲು ಅವಕಾಶವನ್ನ ಕಲ್ಪಿಸಿಕೊಡುವ ಅಗತ್ಯವಿದೆ. ಗಣೇಶ್ ಪೂಜಾರಿ ಜೊತೆ ಅಂಜನ್, ನಮ್ಮ ಕುಡ್ಲಾ ನ್ಯೂಸ್ 24x7 ಮಂಗಳೂರು.